ಡೆಫಿನೆಟ್ಲಿ ನಂದು ಮತ್ತು ಕೃಷ್ಣ ಅವ್ರದ್ದು ಒಂದು ಹಿಟ್ ಜೋಡಿ. ಇದು ನಮ್ಮ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಲಕ್ಕಿ ಮ್ಯಾನ್, 2ನೇ ಸಿನಿಮಾ ಕೌಸಲ್ಯ ಸುಪ್ರಜಾನಮ್ಮ ಮತ್ತು ಇದು 3ನೇ ಸಿನಿಮಾ. ಈ ಸಿನಿಮಾ ಬಂದದಕ್ಕೆ, ನಾನು ಈ ಸಿನಿಮಾದ ಭಾಗ ಆಗಿರೋದಕ್ಕೆ ಕಾರಣ ಬಹುಶಃ ಡಾಲ್ಮಿಯಾ ಕೃಷ್ಣ ಅವರೇನೆ. ಈ ಕತೆ ಕೇಳಿ ಕೃಷ್ಣ ಅವರು ಚಂದ್ರು ಸರ್ ಹೇಳಿದ್ರು ಅಂತ, ಇಲ್ಲ ಇದಕ್ಕೆ ನಾಗಭೂಷಣ್ ಅವ್ರು ಮಾಡಬೇಕು ಅಂತ. ಚಂದ್ರು ಸರ್ ಸ್ವಲ್ಪ ಡೌಟ್ಫುಲ್ ಇದ್ರಂತೆ, ಹೌದಾ ಅವರೇ ಯಾಕೆ ಬೇಕು ಅಂತ. ಆಮೇಲೆ ಬಹುಶಃ ನೀವು ಸಿನಿಮಾ ನೋಡಿದ್ಮೇಲೆ ನೀವು ಒಪ್ಪಿದ್ದೀರಾ ಅಂತ ಈಗ ಅಂದ್ಕೊಂಡಿದ್ದೀನಿ ಸರ್. ಬಹಳ ಒಳ್ಳೆ ಕತೆ. ಅಂದರೆ ಏನಾಗುತ್ತೆ, ಯಾವಾಗಲೂ ಒಂದು ಒಳ್ಳೆ ಸಿನಿಮಾದ ಒಂದು ಒಳ್ಳೆ ಪಾತ್ರ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಅಂತ ಒಂದು ಒಳ್ಳೆ ಸಿನಿಮಾ ಮತ್ತು ಒಂದು ಒಳ್ಳೆ ಪಾತ್ರನ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಮುಖ್ಯವಾದ ಒಂದು ಒಳ್ಳೆ ಕತೆ ಮಾಡಿದ್ದಾರೆ ರಾಜಮೋಹನ್ ಸರ್. ಈ ಟೀಮ್ ವಿಡಿಯೋ ನೋಡಿದಾಗ ನಿಮ್ಗೆ ಅನ್ಸಿರ್ಬೋದು, ಇದು ಬಹುಶಃ ಏನಿದು ಇದೊಂದು ಎಮೋಷನಲ್ ಡ್ರಾಮಾನ. ಹೌದು, ಇದೊಂದು ಎಮೋಷನಲ್ ಡ್ರಾಮಾ. ಆದರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಕೊರತೆ ಇಲ್ಲ, ಅದಕ್ಕೆ ನಾನು ಸಾಕ್ಷಿ. ಮತ್ತೆ ಈ ವರ್ಷದ ಕೊನೆ ಬಂತು. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನೀವೆಲ್ಲರಿಗೂ ನಮ್ಮ ಸಿನಿಮಾ ಮರಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಇವೆಂಟ್ನ ಇಟ್ಕೊಂಡಿದ್ದಾರೆ ಚಂದ್ರು ಸರ್. ಮತ್ತು ನೀವು ಯಾರು ಇನ್ನು ರಿಲೀಸ್ ಟೈಮ್ಗೆ ಯಾವಾಗ ಈ ಇವೆಂಟ್ಗೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಇನ್ನು ರಿಲೀಸ್ ಟೈಮ್ಗೆ ಎಲ್ರಿಗೂ ಗೊತ್ತಾಗೋ ಥರ ಒಂದು ದೊಡ್ಡ ಇವೆಂಟೇ ಮಾಡ್ತಾರೆ ಚಂದ್ರು ಸರ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ, ಹೇಳೋದೇನಿಲ್ಲ. ಏನು ಡೆಫಿನೆಟ್ಲಿ ಅದು ಹೇಳಿದ್ನಲ್ಲ. ಆಮೇಲೆ ಇನ್ನೂ ಅದು ಹೇಳಿದ್ನಲ್ಲ, ಇದು ಬರೀ ಎಮೋಷನಲ್ ಡ್ರಾಮಾನ ಅಂತ ಅನ್ಸಿರ್ಬೋದು ಅಂತ ಹೇಳಿದ್ನಲ್ಲ. ಅಂದರೆ ಎಂಟರ್ಟೈನ್ಮೆಂಟ್ ಅಷ್ಟಿದೆ ಈ ಸಿನಿಮಾದಲ್ಲಿ. ಓಕೆ, ನಿಮ್ಮ ಪಾತ್ರ ಹೇಗಿದೆ ಅಂತ ಅಫ್ಕೋರ್ಸ್ ನೀವು ಬಿಟ್ಕೊಡೋ ಹಾಗಿಲ್ಲ, ಇಲ್ಲ ನಾವು ಕೇಳೋ ಹಾಗಿಲ್ಲ, ಖಂಡಿತ ಕೇಳೋಗಿಲ್ಲ, ನಾನು ಹೇಳೋಗಿಲ್ಲ. ಎಸ್, ಥ್ಯಾಂಕ್ ಯು ನಾಗಭೂಷಣ್ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕಬ್ಜಾದಲ್ಲಿ ನಮಾಮಿ ಅಂತ ಒಂದು ಹಿಟ್ ಸಾಂಗ್ ಬರೆಯೋಕೆ ಅವಕಾಶ ಕೊಟ್ಟರು ಚಂದ್ರು ಸರ್. ಅದಾದ್ಮೇಲೆ ಫೋನಲ್ಲಿ ಮಾತಾಡ್ತಿದ್ವಿ. ಇದಾದ್ಮೇಲೆ ಒಂದು ಸಿನಿಮಾ ಸ್ಟಾರ್ಟ್ ಆಯ್ತು, ಪ್ರಮೋಷನ್ ಆಯ್ತು. ಏನ್ ಅನ್ಸೋದು ಚಂದ್ರು ಸರ್ ಕೈಲೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಸಿನಿಮಾ ಶೂಟ್ ಆದ್ಮೇಲೆ ಸಾಂಗ್ಗೋಸ್ಕರ ಹೋಗ್ತಾ ಇದ್ರು. ಬಂದ್ರು, ಕತೆ ಹೇಳಿದ್ರು. ಅಂದ್ರೆ ಒಂದು ಹಾಡು ಬರೀಬೇಕು, ಸಿಚುವೇಶನ್ ಹೇಳಿದ್ರೆ ಸಾಕಾಗಿರೋದು. ಬಟ್ ಅವ್ರು ಹೇಳಿದ ರೀತಿ ತರ ಕತೆ ಪೂರ್ಣವಾಗಿ ಒಂದು ಸಂಗೀತವಾಗಿ ಚಿತ್ರ ಆಗಬೇಕು, ಆಮೇಲೆ ಪ್ರತಿಯೊಬ್ಬರಿಗೂ ನಾಟಬೇಕು ಅನ್ನೋ ತರದಲ್ಲಿ ಹೇಳಿದ್ರು. ಹಾಗಾಗಿ 3 ಹಾಡುಗಳು ತುಂಬಾ ಚಾಲೆಂಜಿಂಗ್ ಅನಿಸ್ತು. ತಂದೆ ಮಗನ ಸಾಂಗ್ ಆಯ್ತು, ಜೊತೆಗೆ ಒಂದು ಮೊಮ್ಮಗನ ಸಾಂಗ್ ಅಂತ ಬರುತ್ತೆ. ಆಮೇಲೆ ಜೊತೆಗೆ ಚೈಲ್ಡ್ಹುಡ್ ಅಲ್ಲಿ ತಂದೆ ಬಗ್ಗೆ, ಮಗನ ಒಂದು ಪ್ರೀತಿ. ಅಂದ್ರೆ 3 ಕ್ಯಾರೆಕ್ಟರ್, ತಂದೆ ಬಗ್ಗೆ ಹೇಳಬೇಕು, ಮೊಮ್ಮಗನ ಬಗ್ಗೆ ಹೇಳಬೇಕು, ಆಮೇಲೆ ತಾತನ ಬಗ್ಗೆ ಹೇಳಬೇಕು. ಈ ತರದಲ್ಲಿ ಖಂಡಿತ ಸಾರಿ ಲೇಟ್ ಆಯ್ತು. ನನ್ನ KGF ಅಲ್ಲಿ ಅಮ್ಮ ಸಾಂಗ್ ಎಷ್ಟು ಹಿಟ್ ಆಗಿತ್ತು, ಅದೇ ತರದಲ್ಲಿ ಒಂದು ಸಾಂಗ್ ಬೇಕಂತ ಕೇಳಿದ್ರು. ನಾನು ಶಕ್ತಿ ಮೇಲೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ಖಂಡಿತ ಅದು ನಾನು ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದಕ್ಕಿಂತ ಆ ಕತೆ ಆ ಥರ ಬರ್ಸೋದು. ಜೊತೆಗೆ ನಮ್ಮ ತಂಡ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಸರ್ ತುಂಬಾ ಒಳ್ಳೆಯ ಸಾಂಗ್ ಕೊಟ್ಟಿದ್ದಾರೆ. ಸರ್ ಹೇಳಿದಂಗೆ August 26 ಅಲ್ಲಿ ನಮ್ಮ ಸಿನಿಮಾ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಡುಗಳು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಜೊತೆಗೆ ಪ್ರತಿಯೊಬ್ಬ ತಂದೆ ಮಗನು ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಅವರ ಒಂದು ಅಂದ್ರೆ ಪ್ರತಿಯೊಬ್ಬರು ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಬೈಕೊಂಡಿರ್ತೀವಿ, ತಂದೆ ಅದು ಕೊಡಿಸ್ತಿಲ್ಲ ಇದು ಕೊಡಿಸ್ತಿಲ್ಲ ಅಂತ. ಬಟ್ ಒಬ್ಬ ಮಗನಿಗೆ ತಾನು ಅಪ್ಪ ಆದಾಗಲೇ ತಂದೆ ಮೇಲೆ ಏನಂತ ಗೊತ್ತಾಗುತ್ತೆ. ಖಂಡಿತ ಈ ಸಿನಿಮಾ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡಿ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಅಂಡ್ ಕೃಷ್ಣ ಸರ್ ಜೊತೆಗೆ ಫಸ್ಟ್ ಸಿನಿಮಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.